ಇವಳು ತಂಗಿ ಸರ್, ತಂಗ ಮಗನು. ಇವ್ರು ಏನಿಲ್ಲದಲ್ಲ, ನಾನು ಕೋಲಾರ ಆರ್ತ್ ಹಾಸ್ಪಿಟಲ್ ಮೇಂಟೆನೆನ್ಸ್ ಇದ್ದೀನಿ ಸರ್. ನಾನು 9 o'clock ಫೋನ್ ಬಂತು ಈ ಥರ ಆಯ್ತು ಅಂತ. ನಾನು ಇಮಿಡಿಯೇಟ್ಲಿ ಬಂದು ನಾನು ಅದೇ ಸರ್ ಇನ್ಸಿಡೆಂಟ್ ಸರ್. ಅವನು ನೈಟ್ ಬಂದಿದ್ದಾನೆ ಸರ್ ತಿರುಪತಿನಿಂದ. ಡೇ ಆಫ್ಟರ್ 1 day ಬ್ಯಾಗ್ ಆಗುತ್ತೆ ಸರ್. 11 o'clock ಬಂದಿದ್ದಾನೆ. ಬಂದು ಇಲ್ಲಿ 4 ಆಯಿತು. ಅವನು ರೂಮ್ಗೆ ಹೋಗಿದ್ದಾನೆ ಸರ್. ಅಲ್ಲಿ 4 to 5 ಅಲ್ಲಿ ಯಾರಿಲ್ಲ ಸರ್. ನೋ ಬಡೀಸ್ ದ್ಯಾರ್, ಯಾರಿಲ್ಲ. ಆಮೇಲೆ ಅವನು ಕಾನ್ಫಿಡೆಂಟ್ ನಮ್ಮ ಕೀಯಲ್ಲಿರೋದು ನಮ್ಮ ರೆಸ್ಟ್ ತಗೊಳ್ಳೋದು. ಕೀ ನೋಡಿದ್ರೆ ಕೀ ಇತ್ತಂತೆ. ಕೀ ಓಪನ್ ಮಾಡಿದ. ಅದು ಸಿವಿಯರ್ ಪಾಯ್ಸನ್, ಪೆಸ್ಟ್ ಕಂಟ್ರೋಲ್ ಅದು ಸಿವಿಯರ್ ಪಾಯ್ಸನ್ ಅಂತ. ಅದು ಸ್ಪ್ರೇ ಮಾಡಿದ್ದಾರೆ. ಹೋಗಿದ್ದಾನೆ. ಬ್ಯಾಡ್ ಸ್ಮೆಲ್ ಅಟ್ಯಾಕ್ ಆಗಿದೆ, ಬ್ರೀತಿಂಗ್ ಪ್ರಾಬ್ಲಮ್. ಆಮೇಲೆ ಅವನಿಗೂ ದೂರದಿಂದ ಬಂದಿದ್ದಾನಲ್ಲ, ಟಾಯ್ಲೆಟ್ಗೆ ಹೋಗಿದ್ದಾನೆ. ಅಲ್ಲಿ ಇನ್ನೂ ಪವರ್ ಜಾಸ್ತಿ ಆಗಿದೆ. ಮತ್ತು ಅವನ ಫಾದರ್ಗೂ ಇಂಟಿಮೇಷನ್ ಕೊಟ್ಟಿದ್ದಾನೆ, ಇದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ಫೋನ್ ಮಾಡಿ ಹೇಳಿದ್ದಾನೆ. ಅದು ಕಷ್ಟ ಬಿಟ್ಟು ನನ್ನಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ. ಮತ್ತೆ ಸ್ಟಮಕ್ ಪೇಯ್ನ್ ಬಂತು ಹೇಳಿದ್ದಾನೆ. ಅಷ್ಟೇ, ವಾಯ್ಸ್ ಸ್ಟಾಪು. ಇವರು ಅಮ್ಮಕ್ಕೂ ಹೇಳಿದ್ದಾನೆ, ವಾಯ್ಸ್ ಸ್ಟಾಪ್. ಇವ್ರು ಫೋನ್ ಮಾಡಿ ರಿಂಗ್ ಆಗೈತೆ, ಫೋನ್ ರಿಸೀವ್ ಮಾಡಿಲ್ಲ. ಯಾರು ವಿತೌಟ್ ವಾಚ್ಮ್ಯಾನ್, ವಿತೌಟ್ ಪಿ ಜಿ ಹೆಸರು ಪ್ಲೀಸ್ ಅಶ್ವಥ್ ನಗರ್. ಅದರಲ್ಲಿ ನೋ ರೆಸ್ಪಾನ್ಸ್. ಆಮೇಲೆ ಎಷ್ಟು ಗಂಟೆಗಪ್ಪ, ಆಮೇಲೆ ಯಾರು ನೋಡಿಬಿಟ್ಟು ಮಾರ್ತಲ್ಲಿ ಕಂಪ್ಲೀಟ್ಲಿ ಅನ್ಕಾನ್ಷಿಯಸ್. ಮಾರ್ತಲ್ಲಿ ಹಾಸ್ಪಿಟ್ಲಿಗೆ ಹೋಗಿ, ಹಾಸ್ಪಿಟ್ಲ್ ಹೆಸರು ಪ್ಲೀಸ್ ಜೀವಿಕಾ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಟೆಸ್ಟ್ ಮಾಡಿದ್ದಾರೆ. ಆಲ್ರೆಡಿ ಪೇಷಂಟ್ ಡೆಡ್ ಹೇಳ್ಬಿಟ್ಟಿದ್ದಾರೆ. HL ಜಸ್ಟ್ ಕೊಟ್ಟಿದ್ದೀವಿ.